ಸ್ನೇಹಿತರೆ, IPL 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಅಕ್ಷರಶಃ ಅಬ್ಬರಿಸುತ್ತಿದೆ. ರಾಯ್ಪುರದ ಮೈದಾನದಲ್ಲಿ ನಡೆದ KKR ವಿರುದ್ಧ 57ನೇ ಪಂದ್ಯದಲ್ಲಿ RCB ಚಂಡಮಾರುತದಂತೆ ಪ್ರದರ್ಶನ ನೀಡಿದೆ. ಕೋಲ್ಕತಾವನ್ನು 6 ವಿಕೆಟ್ಗಳಿಂದ ಧೂಳಿಪಟ ಮಾಡಿದ ಬೆಂಗಳೂರು ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಸ್ನೇಹಿತರೆ, ಕಳೆದ 2 ಪಂದ್ಯಗಳಲ್ಲಿ 0 ಸುತ್ತಿದ ಕೊಹ್ಲಿ ಮೇಲೆ ಟೀಕಾಕಾರರು ಮುಗಿಬಿದ್ದಿದ್ದರು. ಕೊಹ್ಲಿ ಪಾರ್ ಮುಗಿಯಿತು ಅಂದವರಿಗೆ ರಾಯ್ಪುರದಲ್ಲಿ ಕಿಂಗ್ ಕೊಟ್ಟ ಉತ್ತರ ಅಂತಿಂತದ್ದಲ್ಲ. ಇನ್ನು 193 ರನ್ಗಳ ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ ಕೊಹ್ಲಿ ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟಿದರು. ಕೇವಲ 60 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 3 ಭರ್ಜರಿ ಸಿಕ್ಸರ್ಗಳ ಅಜೇಯ 155 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದರು. ಇನ್ನು ಇದು ವಿರಾಟ್ ಅವರ IPL ಕೆರಿಯರ್ನ 9ನೇ ಶತಕವಾಗಿತ್ತು. 32 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ವಿರಾಟ್ 58 ಬಾಲ್ ಆಗುವಷ್ಟರಲ್ಲಿ ಸೆಂಚುರಿ ಪೂರೈಸಿ ತಾನೇ ಈ ಸಾಮ್ರಾಜ್ಯದ ಅಧಿಪತಿ ಎಂದು ಸಾಬೀತುಪಡಿಸಿದರು. ಇನ್ನು ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ ಕಾರಣ ಟಾಸ್ ತಡವಾಯಿತು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ KKR ಪರ ಯುವ ಆಟಗಾರ ಅಂಕುಶ್ ರಘುವಂಶಿ 71 ರನ್ ಸಿಡಿಸಿ ಆರ್ಭಟಿಸಿದರು. ಕೊನೆಯಲ್ಲಿ ರಿಂಕು ಸಿಂಗ್ ಅವರ 49 ರನ್ಗಳ ನೆರವಿನಿಂದ KKR 192 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. ಆದರೆ RCB ಬೌಲರ್ಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಹೇಜಲ್ವುಡ್ ಸಮಯೋಚಿತ ವಿಕೆಟ್ ಪಡೆಯುವ ಮೂಲಕ ರನ್ ವೇಗಕ್ಕೆ ಬ್ರೇಕ್ ಹಾಕಿದರು. ಇನ್ನು ಗುರಿ ದೊಡ್ಡದಿದ್ದರೂ ಕೊಹ್ಲಿಗೆ ದೇವದತ್ ಪಡಿಕ್ಕಲ್ 39 ರನ್ಗಳ ಅದ್ಭುತ ಸಾಥ್ ನೀಡಿದರು. ಮಧ್ಯದಲ್ಲಿ ಬೆತ್ತಲ್ ಮತ್ತು ಪಟಿದಾರ್ ವಿಕೆಟ್ ಬಿದ್ದರೂ ವಿರಾಟ್ ಮಾತ್ರ ಅಚಲವಾಗಿ ನಿಂತು 19.1 ಓವರ್ಗಳಲ್ಲೇ ಗೆಲುವಿನ ಬಾವುಟ ಹಾರಿಸಿದರು. ಇನ್ನು KKR ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ ಪಡೆದರೂ ತಂಡವನ್ನು ಸೋಲಿನಿಂದ ಬಚಾವ್ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಈ ಗೆಲುವಿನೊಂದಿಗೆ RCB 12 ಪಂದ್ಯಗಳಲ್ಲಿ 8 ಗೆಲುವು ಸಾಧಿಸಿ 16 ಅಂಕಗಳೊಂದಿಗೆ ಮೊದಲ ಸ್ಥಾನಕ್ಕೇರಿದೆ. ಇನ್ನು ಗುಜರಾತ್ ತಂಡವನ್ನು ಕೆಳಗಿಳಿಸಿ ನಂಬರ್ 1 ಪಟ್ಟ ಅಲಂಕರಿಸಿರುವ ಬೆಂಗಳೂರು ಪ್ಲೇಆಫ್ಗೆ ಈಗ 1 ಹೆಜ್ಜೆ ಬಾಕಿ ಇದೆ. ಉಳಿದಿರುವ 2 ಪಂದ್ಯಗಳಲ್ಲಿ ಒಂದನ್ನು ಗೆದ್ದರೆ ಸಾಕು, RCB ಅಧಿಕೃತವಾಗಿ ಟಾಪ್ 4 ಪ್ರವೇಶಿಸಲಿದೆ. ಇನ್ನು ಸ್ನೇಹಿತರೆ, ವಿರಾಟ್ ಕೊಹ್ಲಿಯ ಈ ಶತಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸಲ RCB ಕಪ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕ್ರಿಕೆಟ್ ಲೋಕದ ಇಂತಹುದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.